ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಈ ಒಂದು ಪ್ರೋಗ್ರೆಷನ್ ಆಕ್ಟಿವಿಟಿನಲ್ಲಿ ಬರುವ ಪ್ರೋಗ್ರೆಷನ್ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಅನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಆ ಮಗುವಿನ ಸ್ಕೂಲಿಂಗ್ ಸ್ಟೇಟಸ್ ನಲ್ಲಿ ತಪ್ಪಾಗಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಏನಾದ್ರೂ ಅಪ್ಡೇಟ್ ಮಾಡಿದ್ರೆ, ಅಂದ್ರೆ ಮಗು ಟಿಸಿ ಹೋದ್ರೂ ಕೂಡ ನಮ್ ಶಾಲೆಯಲ್ಲೇ ಓದ್ತಿದೆ ಎಂದು ಅಪ್ಡೇಟ್ ಮಾಡಿದ್ರೆ ಅಂತ ವಿದ್ಯಾರ್ಥಿಗಳ ಟಿಸಿಯನ್ನ ಯಾವ ರೀತಿಯಾಗಿ ಇಶ್ಯೂ ಮಾಡಬೇಕು ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಅನ್ನೋದನ್ನ ನೋಡೋಣ. ಈ ಒಂದು ಟಿಸಿ ಔಟ್ ಮಾಡುವ ಪೂರ್ವದಲ್ಲಿ ನೀವು ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಹಾಗೆ ನೀವು ಯಾವ ತರಗತಿಯ ವಿದ್ಯಾರ್ಥಿಯ ಟಿಸಿಯನ್ನ ಔಟ್ ಮಾಡಬೇಕು ಆ ತರಗತಿಯ ಮುಂದಿರುವ ಆಕ್ಷನ್ ಕಾಲಮ್ ನಲ್ಲಿ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಈ ಒಂದು ಎಂಟ್ರಿ ಸ್ಟೇಟಸ್ ಮತ್ತು ಫಾರ್ಮ್ ಸ್ಟೇಟಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅಂದಾಗ ಮಾತ್ರ ನೀವು ಟಿಸಿ ಯನ್ನ ಔಟ್ ಮಾಡ್ಲಿಕ್ಕೆ ಬರುತ್ತೆ. ಈ ಒಂದು ಜಿಪಿ, ಇಪಿ ಮತ್ತು ಎಫ್ಪಿ ಅನ್ನ ನೀವು ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಗ್ರೀನ್ ಕಲರ್ ಬಂದಿರುತ್ತೆ. ಸಪೋಸ್ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಇದು ರೆಡ್ ಕಲರ್ ನಲ್ಲಿ ಇರುತ್ತೆ. ನಂತರ ನೀವು ಯಾವ ಒಂದು ಮಗುವಿನ ಟಿಸಿಯನ್ನ ಇಶ್ಯೂ ಮಾಡಬೇಕು ಆ ಮಗುವಿನ ಪೆನ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಂತರ ಈ ಮೆನುಗಳಲ್ಲಿರುವಂತಹ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಸೆಂಡ್ ಟು ಡ್ರಾಪ್ ಬಾಕ್ಸ್ ಅನ್ನೋ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ಮಗುವಿನ ಟಿಸಿ ಔಟ್ ಮಾಡಬೇಕು ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಆ ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಆ ಡೀಟೇಲ್ಸ್ ನ ಕೆಳಗಡೆ ಬಂದ್ರೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿಸಿ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಸ್ಟೂಡೆಂಟ್ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಆ ಮಗು ಟಿಸಿ ತೆಗೆದುಕೊಂಡು ಹೋದ ದಿನಾಂಕವನ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ಸ್ಟೂಡೆಂಟ್ ಲೆಫ್ಟ್ ವಿತ್ ಟಿಸಿ ಅನ್ನೋ ಒಂದು ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಟಿಸಿ ದಿಸ್ ಸ್ಟೂಡೆಂಟ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ನಂತರ ಇಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸ್ಟೂಡೆಂಟ್ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಸಕ್ಸಸ್ಫುಲಿ ಅನ್ನೋ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ. ಈ ರೀತಿಯಾಗಿ ಸಕ್ಸಸ್ಫುಲ್ ಸ್ಕ್ರೀನ್ ಬಂತು ಅಂತಂದ್ರೆ ನಿಮ್ಮ ಶಾಲೆಯಿಂದ ಈ ಮಗು ಟಿಸಿ ತೆಗೆದುಕೊಂಡು ಹೋಗಿದೆ ಅಂತ ಅರ್ಥ. ಇದಿಷ್ಟು ಯಾವ ರೀತಿಯಾಗಿ MHRD UDAS ಪ್ಲಸ್ ಪೋರ್ಟಲ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಟಿಸಿ ಔಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.